ಪ್ರಶ್ನೆ 1. ನೀರಿನಲ್ಲಿ ಕರಗುವ ವಿಟಮಿನ್ಗಳು ಯಾವುವು? ಆಪ್ಷನ್ ಎ ವಿಟಮಿನ್ ಎ ಮತ್ತು ಡಿ. ಆಪ್ಷನ್ ಬಿ ವಿಟಮಿನ್ ಡಿ ಮತ್ತು ಇ. ಆಪ್ಷನ್ ಸಿ ವಿಟಮಿನ್ ಬಿ ಮತ್ತು ಸಿ. ಆಪ್ಷನ್ ಡಿ ವಿಟಮಿನ್ ಎ ಮತ್ತು ಕೆ. ಸರಿಯಾದ ಉತ್ತರ ಆಪ್ಷನ್ ಸಿ ವಿಟಮಿನ್ ಬಿ ಮತ್ತು ಸಿ. ಪ್ರಶ್ನೆ 2. ರಿಕೆಟ್ಸ್ ರೋಗ ಯಾವ ಕೊರತೆಯಿಂದ ಬರುತ್ತದೆ? ಆಪ್ಷನ್ ಎ ವಿಟಮಿನ್ ಎ. ಆಪ್ಷನ್ ಬಿ ವಿಟಮಿನ್ ಬಿ. ಆಪ್ಷನ್ ಸಿ ವಿಟಮಿನ್ ಸಿ. ಆಪ್ಷನ್ ಡಿ ವಿಟಮಿನ್ ಡಿ. ಸರಿಯಾದ ಉತ್ತರ ಆಪ್ಷನ್ ಡಿ ವಿಟಮಿನ್ ಡಿ. ಪ್ರಶ್ನೆ 3. ಕಾಮನಬಿಲ್ಲಿನಲ್ಲಿ ಹೆಚ್ಚು ಬಾಗಿರುವ ಬಣ್ಣ ಯಾವುದು? ಆಪ್ಷನ್ ಎ ಕೆಂಪು. ಆಪ್ಷನ್ ಬಿ ಹಳದಿ. ಆಪ್ಷನ್ ಸಿ ನೇರಳೆ. ಆಪ್ಷನ್ ಡಿ ಸಿರು. ಸರಿಯಾದ ಉತ್ತರ ಆಪ್ಷನ್ ಸಿ ನೇರಳೆ. ಪ್ರಶ್ನೆ 4. ಕಾಮನಬಿಲ್ಲಿನಲ್ಲಿ ಅತಿ ಕಡಿಮೆ ಬಾಗಿರುವ ಬಣ್ಣ ಯಾವುದು? ಆಪ್ಷನ್ ಎ ಕೆಂಪು. ಆಪ್ಷನ್ ಬಿ ನೇರಳೆ. ಆಪ್ಷನ್ ಸಿ ಹಳದಿ. ಆಪ್ಷನ್ ಡಿ ಸಿರು. ಸರಿಯಾದ ಉತ್ತರ ಆಪ್ಷನ್ ಎ ಕೆಂಪು. ಪ್ರಶ್ನೆ 5. ಮಾನವನ ದೇಹದ ಉದ್ದವಾದ ಮೂಳೆ ಯಾವುದು? ಆಪ್ಷನ್ ಎ ಟಿಬಿಯಾ. ಆಪ್ಷನ್ ಬಿ ಫಿಬುಲಾ. ಆಪ್ಷನ್ ಸಿ ಡ್ಯೂಮರಸ್. ಆಪ್ಷನ್ ಡಿ ತೊಡೆಮೂಳೆ ಫೀಮರ್. ಸರಿಯಾದ ಉತ್ತರ ಆಪ್ಷನ್ ಡಿ ತೊಡೆಮೂಳೆ ಫೀಮರ್. ಪ್ರಶ್ನೆ 7. ವಯಸ್ಸರಲ್ಲಿ ಕೆಂಪು ರಕ್ತಕಣಗಳು ಹುಟ್ಟುವ ಸ್ಥಳ ಯಾವುದು? ಆಪ್ಷನ್ ಎ ಎಕ್. ಆಪ್ಷನ್ ಬಿ ಅಸ್ಥಿ ಮಜ್ಜೆ. ಆಪ್ಷನ್ ಸಿ ಮೂತ್ರಪಿಂಡ. ಆಪ್ಷನ್ ಡಿ ಲಿವರ್. ಸರಿಯಾದ ಉತ್ತರ ಆಪ್ಷನ್ ಬಿ ಅಸ್ಥಿ ಮಜ್ಜೆ. ಪ್ರಶ್ನೆ 8. ಯಾವ ಪ್ರಾಣಿಯನ್ನು ಮರುಭೂಮಿಯ ಹಡಗು ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಕುದುರೆ. ಆಪ್ಷನ್ ಬಿ ಒಂಟೆ. ಆಪ್ಷನ್ ಸಿ ಆಯ್ನೆ. ಆಪ್ಷನ್ ಡಿ ಕತ್ತೆ. ಸರಿಯಾದ ಉತ್ತರ ಆಪ್ಷನ್ ಬಿ ಒಂಟೆ. ಪ್ರಶ್ನೆ 9. 1 ಗಂಟೆಯಲ್ಲಿ ಎಷ್ಟು ಸೆಕೆಂಡುಗಳು ಇರುತ್ತವೆ? ಆಪ್ಷನ್ ಎ 3000. ಆಪ್ಷನ್ ಬಿ 3600. ಆಪ್ಷನ್ ಸಿ 1800. ಆಪ್ಷನ್ ಡಿ 7200. ಸರಿಯಾದ ಉತ್ತರ ಆಪ್ಷನ್ ಬಿ 3600. ಪ್ರಶ್ನೆ 10. ಭಾರತದ ರಾಷ್ಟ್ರಧ್ವಜವನ್ನು ವಿನ್ಯಾಸಗೊಳಿಸಿದವರು ಯಾರು? ಆಪ್ಷನ್ ಎ ಮಹಾತ್ಮ ಗಾಂಧಿ. ಆಪ್ಷನ್ ಬಿ ಜವಾಹರಲಾಲ್ ನೆಹರು. ಆಪ್ಷನ್ ಸಿ ಪಿಂಗಾಳಿ ವೆಂಕಯ್ಯ. ಆಪ್ಷನ್ ಡಿ ಸುಭಾಷ್ ಚಂದ್ರ ಬೋಸ್. ಸರಿಯಾದ ಉತ್ತರ ಆಪ್ಷನ್ ಸಿ ಪಿಂಗಾಳಿ ವೆಂಕಯ್ಯನವರು. ಪ್ರಶ್ನೆ 11. ನಮ್ಮ ಸೌರಮಂಡಲ ಅತಿದೊಡ್ಡ ಗ್ರಹ ಯಾವುದು? ಆಪ್ಷನ್ ಎ ಶನಿ. ಆಪ್ಷನ್ ಬಿ ಭೂಮಿ. ಆಪ್ಷನ್ ಸಿ ಮಂಗಳ ಗ್ರಹ. ಆಪ್ಷನ್ ಡಿ ಗುರು ಗ್ರಹ. ಸರಿಯಾದ ಉತ್ತರ ಆಪ್ಷನ್ ಡಿ ಗುರು ಗ್ರಹ. ಪ್ರಶ್ನೆ 12. ಕಾಗೆ ಬಂಗಾರ ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ ಎ ಬೆಳ್ಳಿ. ಆಪ್ಷನ್ ಬಿ ತಾಮ್ರ. ಆಪ್ಷನ್ ಸಿ ಮೈಕಾ ಅಬ್ರಕ. ಆಪ್ಷನ್ ಡಿ ಕಬ್ಬಿನ್. ಸರಿಯಾದ ಉತ್ತರ ಆಪ್ಷನ್ ಸಿ ಮೈಕಾ ಅಬ್ರಕ. ಇದು ಸಾಮಾನ್ಯವಾಗಿ ಕಾಗೆ ಬಂಗಾರ ಎಂದು ಕರೆಯಲಾಗುತ್ತದೆ. ಇದು ಚಿನ್ನದಂತೆ ಹೊಳೆಯುವ ಗುಣಲಕ್ಷಣಗಳನ್ನು ಹೊಂದಿರುತ್ತದೆ. ಪ್ರಶ್ನೆ 13. ಎಲ್ಲ ಆಮ್ಲಗಳ ಮೂಲವನ್ನು ಯಾವುದೆಂದು ಕರೆಯುತ್ತಾರೆ? ಆಪ್ಷನ್ ಎ ಆಮ್ಲಜನಕ. ಆಪ್ಷನ್ ಬಿ ಹೈಡ್ರೋಜನ್. ಆಪ್ಷನ್ ಸಿ ನೈಟ್ರೋಜನ್. ಆಪ್ಷನ್ ಡಿ ಕಾರ್ಬನ್. ಸರಿಯಾದ ಉತ್ತರ ಆಪ್ಷನ್ ಬಿ ಹೈಡ್ರೋಜನ್. ಪ್ರಶ್ನೆ 14. ಎಕ್ಸ್ರೇ ಕಂಡುಹಿಡಿದವರು ಯಾರು? ಆಪ್ಷನ್ ಎ ಐಸಾಕ್ ನ್ಯೂಟನ್. ಆಪ್ಷನ್ ಬಿ ಆಲ್ಬರ್ಟ್ ಐನ್ಸ್ಟೈನ್. ಆಪ್ಷನ್ ಸಿ ವಿಲಿಯಂ ರಾಂಟ್ಜೆನ್. ಆಪ್ಷನ್ ಡಿ ಗೆಲಿಲಿಯೋ. ಸರಿಯಾದ ಉತ್ತರ ಆಪ್ಷನ್ ಸಿ ವಿಲಿಯಂ ರಾಂಟ್ಜೆನ್. ಇವರು 1895ರಲ್ಲಿ ಎಕ್ಸ್ ಕಿರಣಗಳನ್ನು ಪತ್ತೆ ಮಾಡಿದರು. ಈ ಮಹತ್ವದ ಆವಿಷ್ಕಾರಕ್ಕಾಗಿ ಅವರಿಗೆ 1901ರಲ್ಲಿ ಭೌತಶಾಸ್ತ್ರದಲ್ಲಿ ಮೊದಲ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಯಿತು. ಪ್ರಶ್ನೆ 15. ಸಿಟಿ ಸ್ಕ್ಯಾನ್ನಲ್ಲಿ ಏನನ್ನು ಬಳಸುತ್ತಾರೆ? ಆಪ್ಷನ್ ಎ ಅಲ್ಟ್ರಾಸೌಂಡ್. ಆಪ್ಷನ್ ಬಿ ಲೇಸರ್. ಆಪ್ಷನ್ ಸಿ ಎಕ್ಸ್ ರೇ. ಆಪ್ಷನ್ ಡಿ ಗಾಮಾ ಕಿರಣ. ಸರಿಯಾದ ಉತ್ತರ ಆಪ್ಷನ್ ಸಿ ಎಕ್ಸ್ ರೇ. ಪ್ರಶ್ನೆ 16.
ಕೋಲಾ ತಂಪು ಪಾನೀಯದಲ್ಲಿ ಯಾವ ಅನಿಲವಿದೆ? ಆಪ್ಷನ್ ಎ ಆಮ್ಲಜನಕ, ಆಪ್ಷನ್ ಬಿ ಹೈಡ್ರೋಜನ್, ಆಪ್ಷನ್ ಸಿ ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ಡಿ ನೈಟ್ರೋಜನ್. ಸರಿಯಾದ ಉತ್ತರ ಆಪ್ಷನ್ ಸಿ ಕಾರ್ಬನ್ ಡೈಆಕ್ಸೈಡ್. ಪ್ರಶ್ನೆ 17. ಕೋಲಾ ತಂಪು ಪಾನೀಯ ಕಂಪನಿಯ ಮೂಲ ದೇಶ ಯಾವುದು? ಆಪ್ಷನ್ ಎ ಭಾರತ್, ಆಪ್ಷನ್ ಬಿ ಅಮೆರಿಕ, ಆಪ್ಷನ್ ಸಿ ಜಪಾನ್, ಆಪ್ಷನ್ ಡಿ ಚೀನಾ. ಸರಿಯಾದ ಉತ್ತರ ಆಪ್ಷನ್ ಬಿ ಅಮೆರಿಕ ದೇಶದ ಮೂಲದ್ದಾಗಿದೆ. ಈ ಕಂಪನಿಯು 1886ರಲ್ಲಿ ಅಮೆರಿಕಾದ ಅಟ್ಲಾಂಟಾದಲ್ಲಿ ದ ಕೋಕಾ ಕೋಲಾ ಕಂಪನಿ ಆರಂಭವಾಯಿತು. ಪ್ರಶ್ನೆ 18. ನೀವು 1ರಿಂದ 100ರವರೆಗೆ ಎಲ್ಲಾ ಸಂಖ್ಯೆಗಳನ್ನು ಬರೆದರೆ 3 ಅನ್ನು ಎಷ್ಟು ಸಲ ಬರೆಯಬಹುದು? ಆಪ್ಷನ್ ಎ 11, ಆಪ್ಷನ್ ಬಿ 18, ಆಪ್ಷನ್ ಸಿ 20, ಆಪ್ಷನ್ ಡಿ 21. ಸರಿಯಾದ ಉತ್ತರ ಆಪ್ಷನ್ ಸಿ 20. ಪ್ರಶ್ನೆ 19. ಎಲೆಕ್ಟ್ರಿಕ ಬಲ್ಬಗಳಲ್ಲಿ ತುಂಬಿಸಿರುವ ಅನಿಲವು ಯಾವುದು? ಆಪ್ಷನ್ ಎ ನೈಟ್ರೋಜನ್, ಆಪ್ಷನ್ ಬಿ ಹೈಡ್ರೋಜನ್, ಆಪ್ಷನ್ ಸಿ ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ಡಿ ಆಕ್ಸಿಜನ್. ಸರಿಯಾದ ಉತ್ತರ ಆಪ್ಷನ್ ಎ ನೈಟ್ರೋಜನ್. ಎಲೆಕ್ಟ್ರಿಕ್ ಬಲ್ಬ್ಗಳಲ್ಲಿ ಟಂಗ್ಸ್ಟನ್ ಬೇಗನೆ ಸುಟ್ಟು ಹೋಗದಂತೆ ತಡೆಯಲು ಮತ್ತು ಅದರ ಆಯುಷ್ಯವನ್ನು ಹೆಚ್ಚಿಸಲು ರಾಸಾಯನಿಕವಾಗಿ ನಿಷ್ಕ್ರಿಯವಾಗಿರುವ ಅನಿಲಗಳನ್ನು ತುಂಬಿಸಲಾಗುತ್ತದೆ. ಪ್ರಶ್ನೆ 20. ಪೆನ್ಸಿಲ್ನಲ್ಲಿ ಉಪಯೋಗಿಸುವ ವಸ್ತು ಯಾವುದು? ಆಪ್ಷನ್ ಎ ಗ್ರಾಫೈಟ್, ಆಪ್ಷನ್ ಬಿ ಸಿಲಿಕಾನ್, ಆಪ್ಷನ್ ಸಿ ಚಾರ್ಕೋಲ್, ಆಪ್ಷನ್ ಡಿ ಫಾಸ್ಫರಸ್. ಸರಿಯಾದ ಉತ್ತರ ಆಪ್ಷನ್ ಎ ಗ್ರಾಫೈಟ್. ಪ್ರಶ್ನೆ 21. ಸಿಲಿಕಾನ್ ಕಾರ್ಬೈಡ್ ಅನ್ನು ಈ ಕೆಳಗಿನ ಯಾವುದರಲ್ಲಿ ಉಪಯೋಗಿಸುತ್ತಾರೆ? ಆಪ್ಷನ್ ಎ ಸಿಮೆಂಟ್ ಮತ್ತು ಗ್ಲಾಸ್ನ ತಯಾರಿಕೆಯಲ್ಲಿ, ಆಪ್ಷನ್ ಬಿ ಕೊಳದಲ್ಲಿನ ನೀರಿನ ಶುದ್ಧೀಕರಣದಲ್ಲಿ, ಆಪ್ಷನ್ ಸಿ ಬಹಳ ಗಟ್ಟಿಯಾದ ವಸ್ತುಗಳನ್ನು ತುಂಡು ಮಾಡುವಲ್ಲಿ, ಆಪ್ಷನ್ ಡಿ ವಿಗ್ರಹಗಳ ತಯಾರಿಕೆಯ. ಸರಿಯಾದ ಉತ್ತರ ಆಪ್ಷನ್ ಸಿ ಬಹಳ ಗಟ್ಟಿಯಾದ ವಸ್ತುಗಳನ್ನು ತುಂಡು ಮಾಡುವಲ್ಲಿ. ಸಿಲಿಕಾನ್ ಕಾರ್ಬೈಡ್ ಅತ್ಯಂತ ಗಟ್ಟಿಯಾದ ಒಂದು ಕೃತಕ ವಸ್ತುವಾಗಿದೆ. ಪ್ರಶ್ನೆ 22. ಬಲೂನ್ಗಳಲ್ಲಿ ಯಾವ ಅನಿಲವನ್ನು ತುಂಬಿರುತ್ತಾರೆ? ಆಪ್ಷನ್ ಎ ನೈಟ್ರೋಜನ್, ಆಪ್ಷನ್ ಬಿ ಹೀಲಿಯನ್, ಆಪ್ಷನ್ ಸಿ ಆಕ್ಸಿಜನ್, ಆಪ್ಷನ್ ಡಿ ಆರ್ಗಾನ್. ಸರಿಯಾದ ಉತ್ತರ ಆಪ್ಷನ್ ಬಿ ಹೀಲಿಯನ್. ಹೀಲಿಯನ್ ಗಾಳಿಗಿಂತ ಹಗುರವಾದ ಅನಿಲವಾಗಿದೆ. ಇದು ಬಲೂನ್ಗಳು ಮೇಲಕ್ಕೆ ಹಾರಲು ಸಹಾಯ ಮಾಡುತ್ತದೆ. ಪ್ರಶ್ನೆ 23. ದೇವನಾಂಪ್ರಿಯ ಇದು ಯಾರ ಹೆಸರಿಗೆ ಸಂಬಂಧಿಸಿದ್ದು? ಆಪ್ಷನ್ ಎ ಚಂದ್ರಗುಪ್ತ ಮೌರ್ಯ, ಆಪ್ಷನ್ ಬಿ ಅಶೋಕ, ಆಪ್ಷನ್ ಸಿ ಗೌತಮಿಪುತ್ರ, ಆಪ್ಷನ್ ಡಿ ಬಿಂದುಸಾರ್. ಸರಿಯಾದ ಉತ್ತರ ಆಪ್ಷನ್ ಬಿ ಅಶೋಕ. ಪ್ರಶ್ನೆ 24. ರಾಜ ತೋಡರಮಲ್ಲನು ಯಾರು? ಆಪ್ಷನ್ ಎ ಅಕ್ಬರನ ಹಣಕಾಸಿನ ಮಂತ್ರಿ, ಆಪ್ಷನ್ ಬಿ ಅಕ್ಬರ್ ಕಂದಾಯ ಮಂತ್ರಿ, ಆಪ್ಷನ್ ಸಿ ಅಕ್ಬರ್ ಕಾನೂನು ಮಂತ್ರಿ, ಆಪ್ಷನ್ ಡಿ ಅಕ್ಬರ್ ಅರಣ್ಯ ಮಂತ್ರಿ. ಸರಿಯಾದ ಉತ್ತರ ಆಪ್ಷನ್ ಬಿ ಅಕ್ಬರ್ ಕಂದಾಯ ಮಂತ್ರಿಯಾಗಿದ್ದನು. ರಾಜ ತೋಡರಮಲ್ಲನು ಅಕ್ಬರನ ಆಸ್ಥಾನದ ನವರತ್ನಗಳಲ್ಲಿ ಒಬ್ಬನಾಗಿದ್ದ. ಪ್ರಶ್ನೆ 25. ಪ್ರಾಚೀನ ಶಿಲಾಯುಗದ ಮಾನವ ಬಳಸುತ್ತಿದ್ದ ಕಠಿಣವಾದ ಕಲ್ಲು ಯಾವುದು? ಆಪ್ಷನ್ ಎ ಗ್ರಾನೈಟ್, ಆಪ್ಷನ್ ಬಿ ಕ್ವಾರ್ಟ್ಜೈಟ್, ಆಪ್ಷನ್ ಸಿ ಕೆತ್ತಿದ ಕಲ್ಲುಗಳು, ಆಪ್ಷನ್ ಡಿ ನೀಸೆಸ್. ಸರಿಯಾದ ಉತ್ತರ ಆಪ್ಷನ್ ಬಿ ಕ್ವಾರ್ಟ್ಜೈಟ್. ಪ್ರಶ್ನೆ 26. 4 ವೇದಗಳಲ್ಲಿ ಯಾವ ವೇದವು ಮೊದಲು ಬರೆಯಲ್ಪಟ್ಟಿತು? ಆಪ್ಷನ್ ಎ ಋಗ್ವೇದ, ಆಪ್ಷನ್ ಬಿ ಅಥರ್ವಣ ವೇದ, ಆಪ್ಷನ್ ಸಿ ಯಜುರ್ವೇದ, ಆಪ್ಷನ್ ಡಿ ಸಾಮವೇದ. ಸರಿಯಾದ ಉತ್ತರ ಆಪ್ಷನ್ ಎ ಋಗ್ವೇದ. ಇದನ್ನು ಸುಮಾರು ಕ್ರಿಸ್ತ ಪೂರ್ವ 1,500 ಅವಧಿಯಲ್ಲಿ ರಚಿಸಲಾಗಿದೆ ಎಂದು ಅಂದಾಜಿಸಲಾಗಿದೆ. ಪ್ರಶ್ನೆ 27. ಕಾಮನಬಿಲ್ಲು ಉಂಟಾಗಲು ಕಾರಣ ಏನು? ಆಪ್ಷನ್ ಎ ಪ್ರತಿಬಿಂಬದಿಂದ, ಆಪ್ಷನ್ ಬಿ ವಕ್ರೀಭವನದಿಂದ, ಆಪ್ಷನ್ ಸಿ ಹರಡುವಿಕೆಯಿಂದ, ಆಪ್ಷನ್ ಡಿ ಮೇಲಿನ ಎಲ್ಲದರಿಂದ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲದರಿಂದ.
ಮಳೆಯ ಹನಿಗಳು ಸೂರ್ಯನ ಬೆಳಕನ್ನು ಛೇದಿಸಿ ಬಣ್ಣಗಳನ್ನು ಉಂಟುಮಾಡುತ್ತವೆ. ಪ್ರಶ್ನೆ 28. ಸೂರ್ಯನ ಕಿರಣಗಳು ಸೂರ್ಯನಿಂದ ಭೂಮಿಯನ್ನು ತಲುಪಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತವೆ? ಆಪ್ಷನ್ ಎ 8 ನಿಮಿಷ, ಆಪ್ಷನ್ ಬಿ 6 ನಿಮಿಷ, ಆಪ್ಷನ್ ಸಿ 10 ನಿಮಿಷ, ಆಪ್ಷನ್ ಡಿ 20 ನಿಮಿಷಗಳು. ಸರಿಯಾದ ಉತ್ತರ 8 ನಿಮಿಷ 20 ಸೆಕೆಂಡುಗಳ ಸಮಯ ತೆಗೆದುಕೊಳ್ಳುತ್ತವೆ. ಪ್ರಶ್ನೆ 29. ಶರೀರದ ಯಾವ ಭಾಗಕ್ಕೆ ಗ್ಲುಕೋಮಾ ಕಾಯಿಲೆ ಬರುತ್ತದೆ? ಆಪ್ಷನ್ ಎ ಕಿವಿ, ಆಪ್ಷನ್ ಬಿ ಮೂಗು, ಆಪ್ಷನ್ ಸಿ ಕಿಡ್ನಿ, ಆಪ್ಷನ್ ಡಿ ಕಣ್ಣು. ಸರಿಯಾದ ಉತ್ತರ ಆಪ್ಷನ್ ಡಿ ಕಣ್ಣು. ಇದು ಆಪ್ಟಿಕ್ ನರವನ್ನು ಹಾನಿಗೊಳಿಸುತ್ತದೆ. ಪ್ರಶ್ನೆ 30. ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಸಂಧಿಸುವ ಸ್ಥಳ ಯಾವುದಾಗಿದೆ? ಆಪ್ಷನ್ ಎ ಪಳನಿ ಬೆಟ್ಟ, ಆಪ್ಷನ್ ಬಿ ಅಣ್ಣಾಮಲೈ ಬೆಟ್ಟ, ಆಪ್ಷನ್ ಸಿ ನೀಲಗಿರಿ ಬೆಟ್ಟ, ಆಪ್ಷನ್ ಡಿ ಕಾರ್ಡಮಮ್ ಬೆಟ್ಟ. ಸರಿಯಾದ ಉತ್ತರ ಆಪ್ಷನ್ ಸಿ ನೀಲಗಿರಿ ಬೆಟ್ಟ ಆಗಿದೆ. ನೀಲಗಿರಿ ಬೆಟ್ಟಗಳು ತಮಿಳುನಾಡು, ಕೇರಳ ಮತ್ತು ಕರ್ನಾಟಕ ರಾಜ್ಯಗಳ ಗಡಿಯಲ್ಲಿ ಕಂಡುಬರುತ್ತವೆ. ಪ್ರಶ್ನೆ 31. ಭಾರತದಲ್ಲಿ ಕ್ಷಿಪಣಿಗಳ ಪರೀಕ್ಷಣಾ ಕೇಂದ್ರ ಇರುವುದು ಎಲ್ಲಿ? ಆಪ್ಷನ್ ಎ ಚಾಂಡಿಪುರ್, ಆಪ್ಷನ್ ಬಿ ಜೈಪುರ್, ಆಪ್ಷನ್ ಸಿ ಬೆಂಗಳೂರು, ಆಪ್ಷನ್ ಡಿ ಅಮೃತ್ಸರ್. ಸರಿಯಾದ ಉತ್ತರ ಆಪ್ಷನ್ ಎ ಚಾಂಡಿಪುರ್.